ಈ ಜಿಯೋ ಮಂದಿ ಎದಕ್ಕೆ ಹಿಂಗಾದ್ರೆ ಅಂತ ಝೂಮ್ ಅನ್ನೋ ಅಪ್ಲಿಕೇಶನ್ ಐತೆ, ಅದು ಹೆಂಗೈತಿ ಹಿಂಗೆ ಇಟ್ಟಾರೆ ಇದ್ರೊಳಗೆ. ನಮ್ಮ ಸ್ವದೇಶಿ ಸ್ಪರ್ಶ ಏನದು ಬೇಕಾಗಿಲ್ಲ ನಿಮ್ಗೆ. ಇದ್ರೊಳಗೆ ಬರೀ 100 ಮಂದಿಗೆ ಅಷ್ಟೇ ಒಮ್ಮೆಲೆಗೆ ಫ್ರೀಯಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು. ಮತ್ತು ನಮ್ಗೆ ಯಾವಾಗ ಗಾಳಾಗ್ತಾರೆ ಅಂತ ತಿಳಿಯಬಹುದು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್. ನೀವಿದವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪಕ್ಕದಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೂ ಅದ್ರ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಾವು ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಉಚಿತವಾಗಿ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ಈ ಝೂಮ್ ಆ್ಯಪ್ಗೆ ಪರ್ಯಾಯವಾಗಿ ನಮ್ಮ ದೇಶದ ಒಂದು ಕಂಪನಿ ಈ ಒಂದು ಜಿಯೋ ಮೀಟ್ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟಿದೆ. ಅದರ ಫೀಚರ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಕೊನೆವರೆಗೂ ನೋಡಿ. ಇಲ್ಲಿ ಪಕ್ಕದ ಸ್ಕ್ರೀನಲ್ಲಿ ಬರ್ತಾ ಇರ್ತದೆ. ಮೊದಲಿಗೆ ಪ್ಲೇಸ್ಟೋರ್ ಹೋಗಿ, ಪ್ಲೇಸ್ಟೋರ್ ಹೋದ ತಕ್ಷಣ ಅಲ್ಲಿ ಜಿಯೋ ಮೀಟ್ ಅಂತ ಅಪ್ಲಿಕೇಶನ್ನ ಟೈಪ್ ಮಾಡಿ, ನಂತರ ಅಲ್ಲಿ ಜಿಯೋ ಮೀಟ್ ಅಪ್ಲಿಕೇಶನ್ ರಿಲಯನ್ಸ್ ಡಿಜಿಟಲ್ ಅಂತ ಬರುತ್ತೆ. ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಹಿಂಗೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಮುಖಪುಟ ಕಾಣಿಸ್ತದೆ. ಇಲ್ಲಿ ಜಾಯಿನ್ ಮೀಟಿಂಗ್ ಮತ್ತು ಸೈನ್ ಅಪ್ ಅಥವಾ ಲಾಗಿನ್ ಅಂತ ಕೇಳುತ್ತೆ. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಜಾಯ್ನ್ ಆಗೋದು ಮೀಟಿಂಗ್ಗೆ. ಕೆಲವರು ಹೋಸ್ಟ್ ಮಾಡೋರು ಏನು ಮಾಡಿರ್ತಾರೆ ಅಂದರೆ ಲಿಸ್ಟಾಗಿ ನೀವು ಮೀಟಿಂಗ್ಗೆ ಅಟೆಂಡ್ ಆದಾಗ ಲಾಗಿನ್ ಆಗಿದೆ ಅಂಥವ್ರನ್ನ ಮೀಟಿಂಗ್ ಒಳಗಡೆ ಬಿಡಲ್ಲ. ಅದಕ್ಕೆ ನೀವು ಸೈನ್ ಅಪ್ ಆಗ್ಬೋದು. ಡೈರೆಕ್ಟ್ ಸೈನ್ ಅಪ್ ಆಗಿ ನೀವು ಯಾವುದೇ ಒಂದು ಮೀಟಿಂಗ್ನ ಅಟೆಂಡ್ ಮಾಡ್ಬೋದು. ಇದೊಂದು. ಮತ್ತು ಝೂಮಲ್ಲಿ ಯಾವ ರೀತಿ ಇತ್ತು ಅಂದರೆ ಇದು ಪ್ರತಿಯೊಂದು 5 ನಿಮಿಷಕ್ಕೆ ಅದು ಲಾಗೌಟ್ ಆಗ್ತಾಯಿತ್ತು. ಝೂಮ್ ಅಪ್ಲಿಕೇಶನ್ನು ನಾವು ಲಾಗಿನ್ ಮಾಡಿದ್ರೂ ಅದು ಲಾಗೌಟ್ ಆಗ್ತಾಯಿತ್ತು. ಆದರೆ ಈ ಒಂದು ಜಿಯೋ ಮೀಟಲ್ಲಿ ಆ ರೀತಿ ಇಲ್ಲ. ನೀವು ಒಂದ್ಸತಿ ನೀವು ಲಾಗಿನ್ ಆದರೆ ನೀವು ಮತ್ತೆ ಯಾವಾಗ ನೀವೇ ಸ್ವಯಂವಾಗಿ ಲಾಗೌಟ್ ಯಾವಾಗ ಆಗ್ತೀರೋ ಅದುವರೆಗೂ ಲಾಗಿನ್ ಆಗಿರ್ತದೆ. ಅದೊಂದು ಫೀಚರ್ ಇಲ್ಲಿ ಕಾಣ್ಬೋದು. ನಂತರ ನೀವು ಸೈನ್ ಅಪ್ ಆದ ತಕ್ಷಣ ಫಸ್ಟ್ ನೇಮ್ ಕೇಳುತ್ತೆ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಮತ್ತು ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಗ್ರಿ ಕೊಡಿ. ಅಗ್ರಿ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ವಿ ಸೆಂಡ್ ಆ್ಯನ್ ಇಮೇಲ್ ಫಾರ್ ವೆರಿಫೈ ಅಂತ ತೋರಿಸುತ್ತೆ. ವೆರಿಫೈ ಯುವರ್ ಅಕೌಂಟ್. ಮತ್ತು ನಿಮ್ಮ ಒಂದು ಮೇಲ್ಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಪ್ಲೀಸ್ ಆಕ್ಟಿವ್ ಅವರ ಜಿಯೋ ಮೀಟ್ ಅಕೌಂಟ್ ಅಂತ ಬಂತು. ಅಲ್ಲಿ ವೆರಿಫೈ ಅನ್ನೋ ಬಟನ್ ಇರುತ್ತೆ. ಅಲ್ಲಿ ವೆರಿಫೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವೆಬ್ಬಲ್ಲಿ ಒಂದು ನ್ಯೂ ಟ್ಯಾಬ್ ತೊಗೊಂಡು ಅಲ್ಲಿ ನಿಮ್ಮ ಒಂದು ಮಾಹಿತಿನೆಲ್ಲ ಕೇಳ್ತದೆ. ಪಾಸ್ವರ್ಡ್ ಯಾವ ರೀತಿ ಹಾಕ್ತೀರಾ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. 8 ಕ್ಯಾರೆಕ್ಟರ್ಸ್ ಇರಬೇಕು. ನಂತರ ಅಟ್ಲೀಸ್ಟ್ ಒಂದು ಆಲ್ಫಾಬೆಟ್ ಇರಬೇಕು. ಮತ್ತು ಒಂದು ಮಿನಿಮಮ್ ಒಂದು ನಂಬರ್ ಆದರೂ ಇರಬೇಕು. ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಹಾಕಬೇಕು. ಎರಡೂ ಹಾಕಬೇಕು. ಇಲ್ಲಿ ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಎರಡೂ ಹಾಕಬೇಕು. ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಶು ಸ್ಲ್ಯಾಶು ಇದೆ, ಅದನ್ನ ಹಾಕ್ಬೋದು. ಇಲ್ಲಿ ತೋರಿಸ್ತಾ ಇರ್ಬೋದು ಕೆಂಪು ಬಣ್ಣದಲ್ಲಿ ಇದೆಯಲ್ಲ, ಅದಿನ್ನೂ ಪಾಸ್ವರ್ಡ್ ಕರೆಕ್ಟಾಗಿ ಆಗಿಲ್ಲ. ಗ್ರೀನ್ ಬಂದರೆ ನಿಮ್ಮ ಪಾಸ್ವರ್ಡು ಕರೆಕ್ಟಾಗಿ ಶೂಟ್ ಆಗಿದೆ ಅಂತ. ನೆಕ್ಸ್ಟ್ ಕೆಳಗಡೆ ಬಂದ ತಕ್ಷಣ ಕನ್ಫರ್ಮ್ ಪಾಸ್ವರ್ಡ್ ಹೊಡೀರಿ. ನೀವು ಮೇಲ್ಗಡೆ ಏನೋ ಹೊಡಿರ್ತೀರೋ ಅದೇ ಪಾಸ್ವರ್ಡ್ನ ಕೆಳಗಡೆ ಹೊಡೀರಿ. ಅಲ್ಲಿ ತೋರಿಸುತ್ತೆ, ಗ್ರೀನ್ ಕಲರಲ್ಲಿ ತೋರಿಸುತ್ತೆ ಈ ಒಂದು ಪಾಸ್ವರ್ಡ್ ನೀವು ಸೆಟ್ ಮಾಡಿರೋದು ಸರಿಯಾಗಿದೆ. ಮತ್ತು ಕಂಟಿನ್ಯೂ ಕೊಡಿ. ಕೆಳಗಡೆ ಕಂಟಿನ್ಯೂ ಕೊಟ್ಟ ತಕ್ಷಣ ಸ್ಟಾರ್ಟ್ ಯುವರ್ ಟೆಸ್ಟ್ ಮೀಟಿಂಗ್ ಅಂತ ತೋರಿಸ್ತಾ ಇದೆ. ನೀವು ಒಂದು ನ್ಯೂ ಟ್ಯಾಬಲ್ಲಿ ಇಷ್ಟು ಮಾಡಿದರೆ ಸಾಕು. ನಂತರ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಹೋಗ್ಬೋದು. ಯಾಕಂದರೆ ನಿಮ್ಮ ಅಕೌಂಟು ವೆರಿಫೈ ಆಗಿರ್ತದೆ, ಪಾಸ್ವರ್ಡ್ ಎಲ್ಲ ಕೊಟ್ಟಿರ್ತೀರಾ, ಈಗ ಸೆಕ್ಯೂರ್ ಆಗಿರ್ತದೆ. ನಿಮ್ಮ ಪ್ರೊಫೈಲ್ನ ಫೀಚರ್ ತೋರಿಸ್ತಾ ಇದೆ. ಇಲ್ಲಿ ನಮ್ಮ ಪರ್ಸನಲ್ ಮೀಟಿಂಗ್ ID ಮತ್ತು ಪರ್ಸನಲ್ ಮೀಟಿಂಗ್ ಲಿಂಕ್ ಎಲ್ಲ ತೋರಿಸ್ತಾ ಇದೆ. ನೀವು ಆ ಲಿಂಕನ್ನ ನಿಮ್ಮ ಫ್ರೆಂಡ್ಸು ಮತ್ತು ಯಾರಾದರೂ ಇದ್ರ ಜೊತೆ ಶೇರ್ ಮಾಡ್ಕೊಬೋದು. ಒಂದು ಸಭೆನ ಕರೀತಾ ಇದ್ದಾರಂತೆ. ಮತ್ತು ಇಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಬಂದಾಗ ಮತ್ತು ಲಾಗಿನ್ ಕೇಳುತ್ತೆ. ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೇಲ್ ID ಕೊಟ್ಟು ಮತ್ತು ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಆಗಿ. ಒಂದು ಲಾಗಿನ್ನು ಆಟೋಮೆಟಿಕ್ಕಾಗಿ ಲಾಗೌಟ್ ಆಗೋಲ್ಲ, ಅದು ಪರ್ಮನೆಂಟ್ ಆಗಿರ್ತದೆ. ನೀವು ಯಾವಾಗ ಲಾಗೌಟ್ ಮಾಡ್ತೀರ ಅದು ಹೋಗಿರ್ತದೆ. ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ವಿಂಡೋ ಬಂತು. ಯಾವ ರೀತಿ ನೀವು ಝೂಮಲ್ಲಿ ನೋಡಿದ್ದೀರೋ ಸೇಮ್ ಅದೇ ರೀತಿ ಯಥಾವತ್ತಾಗಿ ಎರವಲು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಸ್ಕ್ರೀನ್ ಶೇರ್ ಅಂತ. ಇದೊಂದು ಸ್ಕ್ರೀನ್ ಶೇರ್ ಮಾತ್ರ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ಮುಂದೆ ತಿಳಿಸ್ತೀನಿ ಫೀಚರು. ಈಗ ಇಲ್ಲಿ ಅಲೋ ಜಿಯೋ ಮೀಟ್ ಟು ಅಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ಸ್ ಅಂತಿದೆ, ಅದನ್ನ ಅಕ್ಸೆಸ್ ಮಾಡಿ ಅಲೋ ಕೊಡಿ. ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ಇದ್ದಾರೋ ಈ ಜಿಯೋ ಮೀಟರು ಅವ್ರನ್ನಿಲ್ಲೇ ನೀವು ಇನ್ವೈಟ್ ಮಾಡ್ಬೋದು. ಜಿಯೋ ಮೀಟ್ ಫೀಚರ್ಸ್ ಆ್ಯಂಡ್ ರೆಕಾರ್ಡ್ಸ್ ವೀಡಿಯೋಸ್, ಪಿಕ್ಚರ್ಸ್ ರೆಕಾರ್ಡ್ಸ್ ವೀಡಿಯೋಸ್ ಎಲ್ಲ ನೋಡ್ಬೋದು ಅಂತ ಅಕ್ಸೆಸ್ ಮಾಡ್ಬೋದು. ಜಿಯೋ ಮೀಟ್ ಅಪ್ಲಿಕೇಶನ್ ತೋರಿಸ್ತದೆ, ನೋಡ್ಬೋದು. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಝೂಮಲ್ಲಿ ವಿಡಿಯೋನ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಅದು ಹ್ಯಾಂಗ್ ಆಗ್ತಾಯಿತ್ತು.
ಅಲ್ಲಿ ಡೈರೆಕ್ಟ್ ವಿಡಿಯೋ ಅಂತ ಕೊಡಲಿಲ್ಲ. ನೀವು ಸ್ಕ್ರೀನ್ ಶೇರ್ ಮಾಡಿದಾಗ ಬರೀ ವಾಯ್ಸ್ ಮಾತ್ರ ಇರ್ತಾ ಇರಲಿಲ್ಲ, ಬರೀ ವಿಡಿಯೋ ಮಾತ್ರ ರನ್ ಆಗ್ತಾ ಇತ್ತು. ಈ ಒಂದು ಅಪ್ಲಿಕೇಶನಲ್ಲಿ ವಿಡಿಯೋನೂ ಕೊಟ್ಟಿದ್ದಾರೆ, ಅದೊಂದು ಮುಖ್ಯ ಅಂತ ಹೇಳ್ಬೋದು. ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಅಲೋ ಮಾಡಿ. ನಂತರ ಇಲ್ಲಿ ಆಡಿಯೋ ಇದೆ, ಆಡಿಯೋಗೂ ಅಲೋ ಮಾಡಿ. ಮತ್ತು ಇಲ್ಲಿ ಮ್ಯಾನೇಜ್ ಯುವರ್ ಫೋನ್ ಕಾಲ್ಸ್ 7 ಹೇಳ್ತಿದ್ದಾಗ ಏನಾದರೂ ಫೋನ್ಸ್ ಏನಾದರೂ ಬಂದಾಗ ಅವು ಮ್ಯಾನೇಜ್ ಮಾಡೋದಕ್ಕೆ, ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಅಲೋ ಅಂತ ಕೊಡಿ ಅಂತ ಕೇಳ್ತದೆ. ಅಲೋ ಅಂತ ಕೊಟ್ಟ ನಂತರ ಆಗಲೇ ಇದೆಲ್ಲ ಸ್ಕ್ರೀನ್ ಶೇರ್ ಅಂತ. ಈ ಒಂದು ಸ್ಕ್ರೀನ್ ಶೇರು ಡೈರೆಕ್ಟಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಝೂಮಲ್ಲಿ ಇರಲಿಲ್ಲ ಈ ಒಂದು ಡೈರೆಕ್ಟ್ ಸ್ಕ್ರೀನ್ ಶೇರು. ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇಲ್ಲೊಂದು ಅವ್ರ ಮೀಟಿಂಗ್ ಐ ಡಿ ಯಾವುದು ಇರ್ತದೋ ಆ ಮೀಟಿಂಗ್ ಐ ಡಿನ ಡೈರೆಕ್ಟಾಗಿ ಇಲ್ಲಿ ಹಾಕಿದ್ರೆ ಸಾಕು. ಅದು ನೀವು ಮೀಟಿಂಗ್ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ನೀವು ಇಲ್ಲಿ ಒಂದು ಐ ಡಿನ ಹಾಕಿ ಓಕೆ ಮಾಡಿದರೆ ನೀವು ಡೈರೆಕ್ಟಾಗಿ ಆ ಮೀಟಿಂಗ್ ಹೋಗ್ತೀರಾ, ಹಾಗೆ ನಿಮ್ಮ ಒಂದು ಸ್ಕ್ರೀನ್ ಶೇರ್ ಆಗ್ತಾ ಇರ್ತದೆ. ಇದೊಂದು ಒಳ್ಳೆಯ ಫೀಚರ್ ಅಂತ ಹೇಳ್ಬೋದು, ಡೈರೆಕ್ಟ್ ಮೀಟಿಂಗ್ ಹೋಗ್ತಾನೆ ಸ್ಕ್ರೀನ್ ಶೇರ್ ಮಾಡೋದಾ. ಮತ್ತು ಇಲ್ಲಿ ಮೀಟಿಂಗ್ ಸೆಟ್ಟಿಂಗ್ಸ್ ಬರೋದು ನೋಡೋದಾದರೆ ಆಲ್ವೇಸ್ ಮ್ಯೂಟ್ ಮೈ ಮೈಕ್ರೋಫೋನ್ ಅಂತಿದೆ. ಆಲ್ವೇಸ್ ಮ್ಯೂಟ್ ಮೈ ಮೈಕ್ರೋಫೋನ್ ಬೇಕಾಗಿಲ್ಲ ಅನಿಸುತ್ತೆ, ನಾವು ಮ್ಯಾನ್ಯಲಾಗಿ ಮಾಡ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ. ನಾನು ಟಿಕ್ ಮಾಡ್ತಲ್ಲ. ಆಲ್ವೇಸ್ ಟರ್ನ್ ಆಫ್ ಮೈ ವಿಡಿಯೋ ಅಂತಿದೆ, ಇದು ಸಹ ಬೇಕಾಗಿಲ್ಲ, ನಾವು ಮ್ಯಾನ್ಯಲಾಗಿ ಮಾಡ್ಕೊಬೋದು. ಮತ್ತು ಇಲ್ಲಿ ಶೋ ನೇಮ್ ವೆನ್ ಪಾರ್ಟಿಸಿಪೆಂಟ್ಸ್ ಜಾಯಿನ್, ಯಾರಾದರೂ ಪಾರ್ಟಿಸಿಪೆಂಟ್ ಜಾಯ್ನ್ ಆಗ್ತಾ ಇದ್ದಾಗ ಅವ್ರ ಹೆಸರನ್ನು ಮೇಲ್ಗಡೆ ತೋರಿಸ್ತದೆ, ಅದಕ್ಕೆ ಹಲೋ ಬೇಕಾದರೆ ಕೊಡಿ. ಮತ್ತು ಆಟೋ ಕಾಪಿ ಮೀಟಿಂಗ್ ಲಿಂಕ್ ಅಂತಿದೆ, ಅಂದರೆ ನೀವು ಒಂದ್ಸತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟ್ರ್ ಆಗಿದ್ದೀರಾ ಅಂದರೆ ಅವಾಗ ಅದು ಸಭೆ ಏನಾದರೂ ಪೂರ್ಣಗೊಂಡು ಮತ್ತೆ ಆ ಸಭೆಯನ್ನು ಕರಿತಾ ಇದ್ದಾರೆ ಅಂದರೆ ಅವಾಗ ಆಟೋಮೆಟಿಕ್ಕಾಗಿ ಆ ಲಿಂಕ್ ಕಾಪಿ ಆಗುತ್ತೆ, ಡೈರೆಕ್ಟ್ ನೀವು ಹಾಗೆ ಲಾಗಿನ್ ಆಗ್ಬೋದು ಪೇಸ್ಟ್ ಮಾಡ್ಕೊಂಡಲ್ಲಿ ಲಿಂಕ್ನ. ನಾನು ಅದಕ್ಕೆ ಹಲೋ ಮಾಡ್ತಾ ಇದ್ದೀನಿ. ಶೋ ಮೈ ಕನೆಕ್ಟೆಡ್ ಟೈಮ್ ಅಂತಿದೆ. ಈ ಒಂದು ಶೋ ಮೈ ಕನೆಕ್ಟೆಡ್ ಟೈಮಲ್ಲಿ ನೀವು ಇವಾಗ ಒಂದು 5 ನಿಮಿಷ ಲೇಟಾಗಿ ಹೋಗಿರ್ತೀರ ಸಭೆಗೆ, ಆಗ ಅದೆಷ್ಟು ನಿಮಿಷ ಆಗಿರ್ತದೆ ಅಂತ ಗೊತ್ತಿರಲ್ಲ. ನೀವೊಂದು ಆಪ್ಷನ್ನ ಕೊಟ್ಟಾಗ ನಾನಿಷ್ಟು ಹೊತ್ತು ಮೀಟಿಂಗಲ್ಲಿ ಇದ್ದೀನಿ ಅಂತ ನಿಮಗೆ ಟೈಮಿಂಗ್ ಗೊತ್ತಾಗುತ್ತೆ. ಇದೊಂದು ಒಳ್ಳೆ ಫೀಚರ್ ಆಗ್ಬೋದು. ಮತ್ತು ಇಲ್ಲಿ ಸೇಫ್ ಡ್ರೈವಿಂಗ್ ಮೋಡ್ ಅಂತ ಕೆಳಗಡೆ ಉಂಟಲ್ಲ, ಈ ಸೇಫ್ ಡ್ರೈವಿಂಗ್ ಮೋಡ್ ಅಂದರೆ ನೀವು ಕಾರಲ್ಲಿ ಮತ್ತು ಬೈಕಲ್ಲೆಲ್ಲ ಹೋಗ್ತಾ ಇದ್ದೀರಾ, ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆವಾಗ ಬರೀ ನೀವು ಮೀಟಿಂಗ್ ಏನಿದೆ ಅದು ಮಾತ್ರ ಇರ್ತದೆ. ನೀವು ಅಲ್ಲಿ ಸೇಫ್ ಡ್ರೈವಿಂಗ್ ಮೋಡ್ ಆಫ್ ಮಾಡಿದರೆ ಆವಾಗ ಒಂದು ಡ್ರೈವಿಂಗ್ ಆಫ್ ಆಗುತ್ತೆ. ನಂತರ ಇಲ್ಲಿ ಮೈ ಪ್ರೊಫೈಲಲ್ಲಿ ನೋಡ್ಬೋದು. ಮೈ ಪ್ರೊಫೈಲಲ್ಲಿ ನನ್ನ ಹೆಸರು ಮತ್ತು ಅಪ್ಡೇಟ್ ಬೇಕಾದ್ರೆ ಪಾಸ್ವರ್ಡ್ ಮಾಡ್ಕೊಬೋದು, ಮತ್ತು ಡಿಪಾರ್ಟ್ಮೆಂಟ್ ಯಾವುದು, ಮತ್ತು ಫೋಟೋ ನೀವು ಕೊಡೋಂಗಿದ್ರೆ ಕೊಡ್ಬೋದು, ನಾನು ಕೊಡ್ತಾ ಇಲ್ಲ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಶೇರ್ ಯಾವ ರೀತಿ ಮೀಟಿಂಗ್ ಅಟೆಂಡ್ ಆಗಿದೆ ಅಂತ ನೋಡ್ಬೋದು ಅಂತ. ಇಲ್ಲಿ ನಿಮ್ಮ ಮೀಟಿಂಗ್ ಐ ಡಿನ ಟೈಪ್ ಮಾಡಿ ನೆಕ್ಸ್ಟ್ ಹೋಗಿ ಕೊಟ್ಟರೆ ನಿಮ್ಮ ಒಂದು ಸ್ಕ್ರೀನ್ ಶೇರ್ ಆಗಿರ್ತದೆ. ಮೀಟಿಂಗ್ನ ಯಾವ ರೀತಿ ಶೆಡ್ಯೂಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೀಟಿಂಗ್ ಸೇಮ್ ಝೂಮಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯೇ ಇದರಲ್ಲಿದೆ, ಅದೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಡಿಫಾಲ್ಟ್ ಏನಂದರೆ ಪಾಸ್ವರ್ಡನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಮುಂದೆ ಅಪ್ಡೇಟ್ಸ್ ಮಾಡ್ತಾರಲ್ಲ ಗೊತ್ತಿಲ್ಲ. ನಂತರ ಇಲ್ಲಿ ಟೈಮಿಂಗ್ಸು ಸೇಮ್ ಎಲ್ಲ ಝೂಮ್ ಹೆಂಗಿದೆ ಅದೇ ರೀತಿ ಯಥಾವತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಹೋಸ್ಟ್ ವಿಡಿಯೋ ಆನ್, ಮೀಟಿಂಗ್ ಜಾಯ್ನ್ ಆದ ತಕ್ಷಣ ಹೋಸ್ಟ್ ಅವರು, ಅಂದರೆ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ವಿಡಿಯೋ ಆನ್ ಆಗಿರ್ತದೆ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೋದು, ನಾನು ಕೊಟ್ಟಿಲ್ಲ. ಮತ್ತು ಎನೇಬಲ್ ವೇಟಿಂಗ್ ರೂಮ್ ಅಂತಿದೆ. ವೇಟಿಂಗ್ ರೂಮ್ ನಮ್ಗೆ ಬೇಕಾಗಿಲ್ಲ, ಸೆಕ್ಯೂರ್ ಆಗಿ ಮೀಟಿಂಗ್ ನಡೆಸ್ತಾ ಇರೋದ್ರೆ ಆವಾಗ ವೇಟಿಂಗ್ ರೂಮ್ ಕೊಟ್ಟರೆ ಒಳ್ಳೆಯದು. ಮತ್ತು ಕೆಳಗಡೆ ಆ್ಯಡ್ ಟು ಕ್ಯಾಲೆಂಡರ್ ಅಂತಿದೆ. ನಮ್ಮ ಮೀಟಿಂಗ್ಸ್ ಏನಾದರೂ ಇದ್ದರೆ ನಾವು ಶೆಡ್ಯೂಲ್ ಹಾಕಿದಾಗ ಆ ಒಂದು ನಾವು ಮರ್ತೋಗಿರ್ತೀವಿ, ಆವಾಗ ನಮ್ಮ ಕ್ಯಾಲೆಂಡರು ಮೊಬೈಲ್ ಇರೋ ಕ್ಯಾಲೆಂಡರು ನಮಗೆ ನೋಟಿಫಿಕೇಶನ್ ಮೂಲಕ ಒಂದು ಮೀಟಿಂಗ್ ಇದೆ ಅಂತ ಎಚ್ಚರಿಸ್ತದೆ. ಅದಕ್ಕೆ ಹಲೋ ಮಾಡಿ. ಮತ್ತು ಆಟೋಮೆಟಿಕ್ ರೆಕಾರ್ಡ್ ಮೀಟಿಂಗ್ ಇದೆ, ಅದನ್ನ ಬೇಕಾದರೆ ಕೊಟ್ಕೊಳ್ಳಿ, ಬೇಡ ಅಂದರೆ ಬಿಡಿ, ಸ್ಟೋರೇಜ್ ಜಾಸ್ತಿ ಆಗ್ತದೆ ಅಂತ ನಾನು ಕೊಡೋ ಹೋಗ್ತಲ್ಲ. ನಂತರ ಒಂದು ಮೀಟಿಂಗ್ ಐ ಡಿನ ಇನ್ನೇನು 15 ನಿಮಿಷದಲ್ಲಿ ಶುರು ಆಗುತ್ತೆ ಅನ್ನೋ ಸಿಚುವೇಶನ್ ಇದ್ದಾಗ ಈ ಒಂದು ಮೀಟಿಂಗ್ ಐ ಡಿನ ನೀವು ಡಿಲೀಟ್ ಮಾಡೋಕ್ಕಾಗಲ್ಲ ಮತ್ತು ಎಡಿಟ್ ಸಹ ಮಾಡೋಕ್ಕಾಗಲ್ಲ. ಅದೊಂದು ಡಿಫಾಲ್ಟ್ ಅಂತಲೇ ಹೇಳ್ಬೋದು ಈ ಒಂದು ಅಪ್ಲಿಕೇಶನಲ್ಲಿ. ನೋಡುವ ಮುಂದೆ ಯಾವ ರೀತಿ ಅಪ್ಡೇಟ್ ಮಾಡ್ತಾರಂತ. ಮತ್ತು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮೊಂದು ಶೆಡ್ಯೂಲ್ ಆದ ತಕ್ಷಣ ನಿಮ್ಮ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ, ಮೇಲೆ ಕಾಣ್ತಾ ಇರ್ಬೋದು ಇಲ್ಲಿ ನೋಟಿಫಿಕೇಶನ್ ಬರಲಿ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಪಾಸ್ವರ್ಡು ಮತ್ತು ಮೀಟಿಂಗ್ ಐ ಡಿ, ಮತ್ತು ಅಲ್ಲಿ ಕ್ಲಿಕ್ ಹಿಯರ್ ಆರ್ ಎಂಟರ್ ಬಿಲೋ ಮೀಟಿಂಗ್ ಐ ಡಿ ಟು ಜಾಯಿನ್ ವಿತ್ ಜಿಯೋ ಮೀಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಮತ್ತು ನೀವು ಇನ್ವೈಟ್ ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ಮೇಲೆ ಬಂದಿರುವಂಥ ಮೆಸೇಜ್ನ ನಾವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡೋಕ್ಕಾಗಲ್ಲ, ಮಾಡ್ಬೋದು ಆದರೆ ಸಂಪೂರ್ಣ ಆಗಿರೋಲ್ಲ. ಈಗ ಲಿಂಕಿಂದ ಶೇರ್ ಲಿಂಕಿಂದ ಜಾಯ್ನ್ ಆಗೋರು ಇರ್ತಾರೆ, ಯಾರಪ್ಪ ಮೀಟಿಂಗ್ ಐ ಡಿನ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ, ಡೈರೆಕ್ಟಾಗಿ ಲಾಗಿನ್ ಆಗಿರ್ತೀರಿ, ಮೀಟಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದಲ್ಲ ಅಂತ ಲಿಂಕನ್ನು ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಶೇರ್ ಆಪ್ಷನ್ ಅಂತ ಇದೆ ಜಿಯೋ ಮೀಟಲ್ಲಿ ಅಪ್ಲಿಕೇಶನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ವ್ಯಾಟ್ಸಪ್ಪು, ಫೇಸ್ಬುಕ್ಕು, ಹೈಕ್
ಯಾವುದಾದ್ರೂ ಮೆಸೇಂಜರ್ ಆ್ಯಪಲ್ಲಿ ಕಳ್ಸ್ಕೊಬೇಕಂದ್ರೆ ಈ ರೀತಿ ಕಳ್ಸ್ಕೊಬೋದು. ಒಂದು ಅರ್ಧ ಗಂಟೆ ಮುಂಚೆನೇ ನೀವು ಏನಾದರೂ ಎಡಿಟು ಮತ್ತು ಡಿಲೀಟ್ ಮಾಡ್ಬೇಕಂದ್ರೆ ಈ ಒಂದು ಆಪ್ಷನ್ ಇದೆ. ನಿಮ್ಮೆಲ್ಲರಿಗೂ ಈ ವಿಷಯ ಅರ್ಥ ಆಗಿದೆ ತಿಳ್ಕೊಳ್ತೀನಿ. ಯಾವ ರೀತಿ ಝೂಮ್ನ ನಾವು ಇಷ್ಟು ದಿನ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರು ಅದೇ ರೀತಿಯೇ ಒಂದು ಕೆಲವೊಂದು ಸಣ್ಣ ಪುಟ್ಟ ಆಪ್ಷನ್ಸ್ನ ಕೊಟ್ಟು ಮತ್ತು ಅದರಲ್ಲಿ ಡಿಫಾಲ್ಟ್ನ ಸಹ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಇದು ಭಾರತದವರೇ ಆಗಿರೋದ್ರಿಂದ ಸ್ವಲ್ಪ ನಂಬಿಕೆ ಜಾಸ್ತಿ ಇರ್ತದೆ ನಮ್ಮ ಭಾರತದವ್ರು ಮಾಡಿದ್ದಾರೆ ಅಂತ. ನೀವು ಸಹ ಉಪಯೋಗಿಸಿ, ನಿಮ್ಮ ಅನುಭವನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡಿ ನಮ್ಮ ವಾಹಿನಿಗೆ. ಉಚಿತವಾಗಿ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ ಭಾರತ.